ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮಾಚರಣೆ ಜೋರಾಗಿದೆ. ಬೆಳಗ್ಗೆಯಿಂದಾನೇ ಶಿವ ದೇಗುಲಗಳಿಗೆ ಆಗಮಿಸ್ತಾ ಇರುವಂತಹ ಭಕ್ತರು ಪರಶಿವನ ದರ್ಶನ ಪಡೆಯುತ್ತಿದ್ದಾರೆ. ಪರಶಿವನ ಪ್ರಾರ್ಥನೆಯಲ್ಲಿ ಮುಳುಗಿದ್ದಾರೆ. ಕೋಲಾರದ ಕೋಟಿಲಿಂಗೇಶ್ವರ ದೇಗುಲದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಆಗಮನ ಆಗ್ತಾ ಇದೆ. ಮತ್ತೊಂದು ಕಡೆ ಗೋಕರ್ಣದ ಮಹಾಗಣಪತಿ ದೇವಸ್ಥಾನ, ಜೊತೆಗೆ ಹಾಸನದ ಶಿವ ದೇವಸ್ಥಾನ, ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ, ವಿಜಯಪುರದ ಸುಂದರೇಶ್ವರ ದೇವಸ್ಥಾನ, ಹಾಗೆಯೇ ಕೊಪ್ಪದಲ್ಲಿರುವಂತಹ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನ ಎಲ್ಲಾ ದೇಗುಲಗಳಲ್ಲೂ ಶಿವನ ಆರಾಧನೆ ಬೆಳಗ್ಗೆಯಿಂದಾನೂ ಜೋರಾಗಿದೆ. ಭಕ್ತರ ದಂಡು ದೇಗುಲಗಳತ್ತ ಆಗಮಿಸ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯ ಈಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಹುಬ್ಬಳ್ಳಿ ಭಾಗದಲ್ಲಿ ಶಿವರಾತ್ರಿಯ ಸಂಭ್ರಮ ಹೇಗಿದೆ? ದೇಗುಲಗಳಲ್ಲಿ ಯಾವ ರೀತಿ ಆರಾಧನೆ ನಡೀತಾ ಇದೆ? ವಿದ್ಯಾ, ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಇವತ್ತು ಶಿವನಾಮ ಸ್ಮರಣೆ ಆಗ್ತಾ ಇದೆ. ಇಡೀ ಧಾರವಾಡ ಜಿಲ್ಲೆ ಇರುವಂಥ ಎಲ್ಲ ಶಿವನ ದೇಗುಲಗಳಲ್ಲಿ ಇವತ್ತು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗುತ್ತೆ, ಅಭಿಷೇಕಗಳನ್ನು ಹಮ್ಮಿಕೊಳ್ಳಲಾಗ್ತದೆ. ಆಯಾ ಭಾಗದ ಭಕ್ತರು ಶಿವನ ದೇವಾಲಯಕ್ಕೆ ಹೋಗುವಂಥ ರೂಢಿ ಮೊದಲಿಂದನೂ ಇದೆ, ಇವತ್ತು ಕೂಡ ನಡೆಯುತ್ತೆ. ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಜಾತ್ರೆ ನಡೆಯುತ್ತೆ, ರಥೋತ್ಸವ ನಡೆಯುತ್ತೆ. ಆ ಜಾಗದಲ್ಲಿ ನಾನಿರುವಂಥದ್ದು ಹುಬ್ಬಳ್ಳಿಯ ಸುಪ್ರಸಿದ್ಧ ಸಿದ್ಧಾರೂಢ ಮಠ. ಈಗ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ಗುರುನಾಥ ರೂಢರ ಕರ್ತೃಗದ್ದಿಗೆ. ಈಗ ಒಟ್ಟು ಇಲ್ಲಿ ಸಿದ್ಧಾರೂಢರ ಕರ್ತೃಗದ್ದಿಗೆ, ಕೈಲಾಸ ಮಂಟಪ, ಗುರುನಾಥ ಕರ್ತೃಗದ್ದಿಗೆ ದರ್ಶನ ಪಡೆಯೋದಕ್ಕೆ ಲಕ್ಷಾಂತರ ಜನ ಭಕ್ತರು ಸಿದ್ಧಾರೂಢ ಮಠಕ್ಕೆ ಇವತ್ತು ಆಗಮಿಸ್ತಾರೆ. ಸಿದ್ಧಾರೂಢರ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗತ್ತೆ. ಲಕ್ಷಾಂತರ ಜನ ಭಕ್ತರನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಬೆಳಿಗ್ಗೆಯಿಂದಲೂ ಕೂಡ ಮಧ್ಯರಾತ್ರಿವರೆಗೂ ಕೂಡ ಭಕ್ತರ ದಂಡು ಸಿದ್ಧಾರೂಢರ ದರ್ಶನವನ್ನು ಪಡೆಯೋದಕ್ಕೆ ಬರುತ್ತೆ. ಇವತ್ತಿನ ವಿಶೇಷ ಏನು ಅನ್ನೋದನ್ನ ನಮ್ಮ ಜೊತೆ ಮಾತಾಡೋದಕ್ಕೆ ಭಕ್ತರ ಜೊತೆ ಮಾತಾಡೋಣ. ಹಾಗೆ ಮಹೇಂದ್ರ ಸಿಂಗಿ ಅವರು ಟ್ರಸ್ಟಿಗಳಿದ್ದಾರೆ, ಅವ್ರ ಹತ್ರನೂ ಮಾತಾಡೋಣ. ಏನು ವಿಶೇಷತೆ ಸರ್? ಈ ಭಾಗದ ಅದ್ವೈತದ ಕಾಶಿ ಅಂತ ಪ್ರಖ್ಯಾತ ಆಗಿರುವ ಕರ್ನಾಟಕದ ಒಂದು ದೊಡ್ಡ ತೀರ್ಥಕ್ಷೇತ್ರದಲ್ಲಿ ಸಿದ್ಧಾರೂಢರ ಜಾತ್ರೆ ಮಹೋತ್ಸವ ನಡೀತದೆ. ಅಜ್ಜನ 190ನೇ ಜಯಂತ್ಯೋತ್ಸವ ಅಂಗವಾಗಿ ಈ ಭಾಗದಲ್ಲಿ ಸಿದ್ಧಾರೂಢರ ಅಂಗಾರ ಜಗಕ್ಕೆಲ್ಲ ಬಂಗಾರ, ಸಿದ್ಧಾರೂಢರು ಸಾರು ಉಂಡೋರಿಲ್ಲ ಪಾರು ಅಂತ ಒಂದು ವೇಖ್ಯವಾದ್ಯದೊಂದಿಗೆ ವಿಶ್ವ ವೇದಾಂತ ಪರಿಷತ್ ನಡೀತಾ ಇದೆ. ಬಹಳಷ್ಟು ರೈತರು ಕಾಲ್ನಡಿಗೆ ಮೂಲಕ ಗುಲ್ಬರ್ಗ, ಚಲ್ಕಿ, ಬೀದರ್ನಿಂದ ಕಾಲ್ನಡಿಗೆಯಿಂದ ಬಂದು ಈ ವರ್ಷ ಸಿದ್ಧಾರೂಢ ಅಜ್ಜ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ಇರಲಿ ಅಂತೇಳಿ ಅಜ್ಜನ ಪಾದದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ತಮ್ಮ ಹರಕೆಗಳನ್ನು ಹರಿಸ್ತಾ ಇದ್ದಾರೆ. ಒಂದು ಕಡೆ ಪ್ರಯಾಗ್ರಾಜದಲ್ಲಿ ಕುಂಭಮೇಳ, ಉತ್ತರ ಕರ್ನಾಟಕದ ಕನ್ನಡಿಗರಿಗೆ ಇದೇ ನಮಗೆ ಮಹಾ ಕುಂಭಮೇಳ ಅನ್ನುವಂಥ ಭಾವನೆಯೊಂದಿಗೆ ಎಲ್ಲ ಲಕ್ಷಾಂತರ ಭಕ್ತರು ಪಾಲ್ಗೊಂಡಿದ್ದಾರೆ. ಓಕೆ, ಎಲ್ಲಿಂದ ಬಂದಿರಿ ಸರ್? ಹುಬ್ಳಿ. ಪ್ರತಿ ವರ್ಷ ಬರ್ತೀರಾ? ದಿವಸ ಬರ್ತೇವೆ ಸರ್. ಇಲ್ಲಿ ದಿನ ಬರ್ತೀರಿ? ದಿನ ಬರ್ತೇವೆ. ವಿಶೇಷ ನಮ್ಮ ಮಹಾಶಿವರಾತ್ರಿ ದಿನ ಬರ್ತೇವೆ. ಮತ್ತು ಇಲ್ಲಿ ನಮ್ದು ಪೂಜಾ ಇರುತ್ತೆ, ಡೈಲಿ ಆರತಿ ಮಾಡುತ್ತೇವೆ. ಡೈಲಿ ಅಜ್ಜನ ಆಶೀರ್ವಾದ ಆದರೆ ನಮಗೆ ಭಾಳ ಪುಣ್ಯ ಇರುತ್ತೆ. ಹಾಂ ಸರ್. ನೀವೆಲ್ಲಿಂದ? ನಾವು ನವನಗರದಿಂದ ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷ ನಡ್ಕೊಂತ ಬರ್ತೀವಿ. ನಾವು ನವನಗರದಿಂದ ನಡ್ಕೊಂಡು ಬರ್ತೀವಿ. ನಡ್ಕೊಂತ ಬರ್ತೀವಿ. ವಿಶೇಷ ರೀ ಇವತ್ತೇ ಯಾಕೆ ಸಿದ್ಧಾರೂಢ ಅಜ್ಜ ಅಂದರೆ ಒಂಥರ ನಂಬಿಕೆ ರೀ. ಆ ನಂಬಿಕೆಗೋಸ್ಕರ ಬರ್ತೀವಿ. ನಾವು ನವನಗರದಿಂದ ಬರ್ತಿದ್ದೀವಿ ಸರ್. ಪ್ರತಿ ವರ್ಷ ನಡ್ಕೊಂಡು ಬರ್ತೀವಿ ನಾವು ಪಾದಯಾತ್ರೆಗೆ. ಶಿವರಾತ್ರಿಗೆ ಅಂತ ಹೇಳಿ ಸ್ಪೆಷಲಿ ಬರೋದು ನಾವು ಅಷ್ಟೇ ಇಲ್ಲಿ. ಯಾಕಂದ್ರೆ ಅಜ್ಜನ ಪವಾಡ ಹಂಗೈತಿ ಇಲ್ಲಿ. ಅದ್ರ ಸಂಬಂಧ ಅಜ್ಜಾರ ಸಂಬಂಧನ ನಡ್ಕೊಂಡು ಬರ್ತೇವೆ ನಾವು. ಪ್ರತಿ ಶಿವರಾತ್ರಿಗೂ ನಡ್ಕೊಂಡು ಬರ್ತೀವಿ ರೀ. ಯಾವಾಗ ನಡ್ಕೊಂಡು ಬಂದೇವಿ. ಸೊ ವಿದ್ಯಾ, ಈ ರೀತಿಯಾಗಿ ನಾಡಿನ ವಿವಿಧ ಭಾಗಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಜನ ಸಿದ್ಧಾರೂಢರ ಮಠಕ್ಕೆ ಇವತ್ತು ಶಿವರಾತ್ರಿಯಿಂದ ವಿಶೇಷವಾಗಿ ಆಗಮಿಸ್ತಾರೆ. ಸಿದ್ಧಾರೂಢರ ದರ್ಶನ ಪಡಿತಾರೆ, ಗುರುವಿನ ದರ್ಶನ ಪಡಿತಾರೆ, ಆ ಮೂಲಕ ಪುನೀತರಾಗ್ತಾರೆ. ಓವರ್ ಟು ಯು ವಿದ್ಯಾ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಮಂಗಳೂರಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕದ್ರಿ ಮಂಜುನಾಥ ದೇವಾಲಯ ಬೆಳಗ್ಗಿನಿಂದಾನೇ ಪೂಜಾ ಕೈಂಕರ್ಯಗಳು ನಡೀತಾ ಇವೆ. ಕರಾವಳಿ ಭಾಗದ ಪ್ರಸಿದ್ಧ ಶಿವ ದೇಗುಲಗಳಲ್ಲಿ ಕದ್ರಿ ಮಂಜುನಾಥ ದೇಗುಲ ಕೂಡ ಒಂದು. ಬಹಳ ಪೌರಾಣಿಕ ಹಿನ್ನೆಲೆ ಇರುವಂತಹ ದೇಗುಲ, ಪುರಾತನವಾದಂತಹ ದೇಗುಲ. ಮುಂಜಾನೆಯಿಂದಾನೇ ಮಂಜುನಾಥನಿಗೆ ವಿಶೇಷ ಪೂಜೆ, ಅಭಿಷೇಕಗಳು
ಪೂಜೆಗಳು ನೆರವೇರ್ತಾ ಇವೆ. ಬಿಲ್ವಪತ್ರೆ ರುದ್ರಾಭಿಷೇಕ ಹಾಗೆ ಏಕಾದಶಿ ರುದ್ರಾಭಿಷೇಕವನ್ನ ನೆರವೇರಿಸಲಾಗಿದೆ. ನಾಳೆ ಮುಂಜಾನೆಯವರೆಗೂ ಕೂಡ ಕದ್ರಿ ದೇಗುಲದಲ್ಲಿ ವಿಶೇಷ ಸೇವೆ ನಡೆಯುತ್ತೆ. ಕದ್ರಿ ಮಂಜುನಾಥ ದೇಗುಲದಿಂದಾನೇ ನಮ್ಮ ಪ್ರತಿನಿಧಿ ಕಿರಣ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಕಿರಣ್, ಕರಾವಳಿ ಭಾಗದ ಅತ್ಯಂತ ಪುರಾತನ ಹಾಗೆ ಸಾಕಷ್ಟು ಪೌರಾಣಿಕ ಹಿನ್ನೆಲೆ ಇರುವಂತಹ ಪ್ರಸಿದ್ಧ ದೇಗುಲ ಕದ್ರಿ ಮಂಜುನಾಥ ದೇಗುಲ. ಶಿವನ ಆರಾಧನೆ ಯಾವ ರೀತಿ ಸಾಗ್ತಾ ಇದೆ, ಭಕ್ತರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಮಿಸುತ್ತಿದ್ದಾರೆ? ವಿದ್ಯಾ, ಈ ಶಿವರಾತ್ರಿಯ ಪರ್ವಕಾಲದಲ್ಲಿ ನಾಡಿನೆಲ್ಲೆಡೆ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗ್ತಾ ಇದೆ. ಹಾಗೆಯೇ ಪ್ರಯಾಗರಾಜದಲ್ಲಿ ಇವತ್ತು ಕೊನೆಯ ದಿನ, ಈ ಕುಂಭಮೇಳದ ಕೊನೆಯ ದಿನ ಅಂತಾರೆ. ಇವತ್ತು ಶಾಹಿ ಸ್ನಾನದ ಕೊನೆಯ ದಿನ. ಹಾಗೆ ಶಿವರಾತ್ರಿಯ ಪ್ರತಿಯೊಂದು ಈ ಒಂದು ಪರ್ವಕಾಲದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆಗಳನ್ನು ನಡೆಸಲಾಗ್ತಿದೆ. ಅದೇ ರೀತಿ ಮಂಗಳೂರಿನ ಪುರಾಣ ಪ್ರಸಿದ್ಧ ಕದ್ರಿ ದೇವಸ್ಥಾನದಲ್ಲೂ ಕೂಡ ಇವತ್ತು ಮುಂಜಾನೆ 5 ಗಂಟೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಲು ಆರಂಭಿಸಿದ್ದಾವೆ. ಹಾಗೆಯೇ ಮುಂಜಾನೆ 5 ಗಂಟೆಯಿಂದಲೇ ಜನರು ಭಕ್ತಾದಿಗಳು ದೇವಾಲಯಕ್ಕೆ ಬರ್ತಾ ಇದ್ದಾರೆ. ನಾನೀಗ ಅದೇ ದೇವಾಲಯದಲ್ಲಿದ್ದೀನಿ. ಕದ್ರಿ ದೇವಸ್ಥಾನದ ವಿಶೇಷ ಅಂತ ಹೇಳಿದ್ರೆ, ಇದು ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಇದು ಮೂಲ ಸ್ಥಾನ ಅಂತ ಹೇಳಿ ಇಲ್ಲಿಂದನೇ ಒಂದು ಶಿವನ ಒಂದು ಅಂಶವನ್ನು ಕಂಡು ಹೋಗಿ ಅಲ್ಲಿ ಮಾಡಿದ್ರು ಅನ್ನೋದು ಒಂದು ಪ್ರತೀತಿ, ಒಂದು ಕಥೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಹಳ ಮಹತ್ವ ಇದೆ. ಈ ಹಿನ್ನೆಲೆಯಲ್ಲಿ ಶಿವರಾತ್ರಿಯ ಈ ಕಾಲದಲ್ಲಿ ಸಾವಿರಾರು ಭಕ್ತರು ಮುಂಜಾನೆಯಿಂದನೇ ಬರ್ತಾ ಇದ್ದಾರೆ. ನಾನೀಗ ಮಂಜುನಾಥ ದೇವಾಲಯ, ಶ್ರೀ ಮಂಜುನಾಥ ದೇವಾಲಯದ ಆವರಣದಲ್ಲಿದ್ದೀನಿ. ನೀವು ನೋಡ್ಬೋದು, ಮುಂಜಾನೆ 5 ಗಂಟೆಯಿಂದನೇ ಸಾವಿರಾರು ಭಕ್ತರು ಇಲ್ಲಿ ಬಂದ್ಕೊಂಡು ವಿಶೇಷ ಪೂಜೆ ಸಲ್ಲಿಸ್ತಾರೆ. ಮತ್ತು ಈ ದೇವಾಲಯದಲ್ಲಿ ರುದ್ರಾಭಿಷೇಕ, ಶತರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ನಡೆಸಲಾಗುತ್ತೆ. ರುದ್ರಾಭಿಷೇಕ ಪ್ರಿಯನೇ ಅಂತಲೇ ಹೇಳ್ತಾರೆ ಮಂಜುನಾಥನನ್ನ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರತಿಯೊಬ್ಬರು ಬಂದ್ಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆಯೇ ಇವತ್ತು ಮುಂಜಾನೆಯಿಂದ 5 ಗಂಟೆಯಿಂದ ಆರಂಭವಾದಂಥ ವಿಶೇಷ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು ಹಾಗೆಯೇ ಧಾರ್ಮಿಕ ಕಾರ್ಯಕ್ರಮಗಳು ನಾಳೆ ಮುಂಜಾನೆ 5 ಗಂಟೆವರೆಗೂ ಇದು ನಡೆಯುತ್ತೆ. ಈ ಕಾರ್ಯಕ್ರಮಗಳು ಈಗ ಆರಂಭವಾಗಿ 5 ಗಂಟೆಯಿಂದ ಆರಂಭವಾಗಿ ನಾಳೆ ಮುಂಜಾನೆ 5 ಗಂಟೆವರೆಗೂ ಕಂಟಿನ್ಯೂ ಆಗಿ ನಡೆಯುವಂತಹ ಕಾರ್ಯಕ್ರಮಗಳು. ವಿವಿಧ ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೆ ಇನ್ನೊಂದು ಕಡೆ ಭಕ್ತಿಯ ಭಜನೆಗಳನ್ನು ನಡೆಸಲಾಗಿರುವಂಥದ್ದು. ಹಾಗೆಯೇ ಇವತ್ತು ಜಾಗರಣೆ ಕೂಡ ಇರುತ್ತೆ. ರಾತ್ರಿ 3 ಗಂಟೆಯಿಂದಲೇ ಜಾಗರಣೆಗಳು ನಡೀತಾ, ರಾತ್ರಿ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ. ಹಾಗೆಯೇ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದ್ಕೊಂಡು ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸಂಜೆಯಿಂದನೇ ಇಲ್ಲಿ ಕಾರ್ಯಕ್ರಮಗಳು ನಡೀತವೆ, ಭಜನೆಗಳು ನಡೀತವೆ. ಹಾಗೆಯೇ ಧ್ಯಾನ ಮುದ್ರೆಯಲ್ಲಿ ಜನರನ್ನು ಇಲ್ಲಿ ಕೂತ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗೆ ಇಲ್ಲಿ ಇವತ್ತು ಅಂದರೆ ಯಾವುದೇ ಆಹಾರ ವ್ಯವಸ್ಥೆ, ಇವತ್ತು ಉಪವಾಸ ಮಾಡಿಕೊಂಡು ಧ್ಯಾನಮಕ್ತರಾಗಿ ಶಿವನ ಆರಾಧನೆ ಮಾಡುವಂಥ ಒಂದು ಪುಣ್ಯಕ್ಷೇತ್ರ ಈ ಕದ್ರಿ ದೇವಸ್ಥಾನ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಜನರು ಮುಂಜಾನೆಯಿಂದಲೇ ಬರ್ತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.